ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತೊಂದು ಗಂಭೀರ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. HIV ಸೋಂಕಿತರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಆ ರೀತಿ ಇದ್ರೆ ದಯವಿಟ್ಟು ಅವರನ್ನ ತಾರತಮ್ಯ ಮಾಡಬೇಡಿ. ಯಾವ ರೀತಿ ತಾರತಮ್ಯಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಮಾಹಿತಿ ನೀಡ್ತೀನಿ. ಸರೋಜ ಅವರೇ, ಈಗಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಡಾಕ್ಟರ್ಸ್ ಯಾವ ರೀತಿ ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ರು ಅಂತ. ಆದರೆ ಕುಟುಂಬದ ವಿಷಯಕ್ಕೆ ಬಂದಾಗ ಕೂಡ ಇಷ್ಟು ದಿನ ಇದ್ದಂತಹ ಪ್ರೀತಿ, ಆಪ್ಯಾಯತೆ, ವಾತ್ಸಲ್ಯಗಳು ಎಲ್ಲ ಒಂದೇ ಸಲ ಕಮರಿ ಹೋಗುವಂತಹ ಎಷ್ಟೋ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೀವಿ. ಅಂದರೆ ಆ ವ್ಯಕ್ತಿ ತಪ್ಪು ಮಾಡಿದಾನ ಇಲ್ವಾ ಅನ್ನೋದು ಅಲ್ಲಿ ಮುಖ್ಯ ಆಗೋದಿಲ್ಲ. ಆದರೆ ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಬೇಕಾಗಿರುವಂತಹ ಬೆಂಬಲ ತುಂಬ ಮುಖ್ಯ ಆಗುತ್ತೆ. ಆದರೆ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆ ಬೆಂಬಲ ಸಿಕ್ಕತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? HIV ಸೋಂಕಿತರಿಗೆ ಸಿಗ್ತಾ ಇಲ್ಲ, ಅದು ಮಾಹಿತಿ ಹೋಗ್ತಾ ಇದೆ. ಅದು ನಿಜವಾಗ್ಲೂ ಆ ಸಪೋರ್ಟ್ ಕೊಡಬೇಕು ಅಂತಂದಾಗ ಯಾಕಂದರೆ ನನಗೆ ಇಲ್ಲ ಅಂತಂದಾಗ ಇನ್ನೊಬ್ರಿಗೆ ನಾನು ಗೈಡ್ ಮಾಡ್ತೀನಿ, ಅಡ್ವೈಸ್ ಕೊಡ್ತೀನಿ. ನೀನು ಈ ಥರದ್ದು ಬದುಕ್ಬೋದು, ನೀನು ಹೀಗಿರ್ಬೋದು ಅಂತ. ಅದು ತನಗೆ ಬಂದಾಗ ತಾನು ಪೂರ್ತಿ ಕುಗ್ಗಿ ಹೋಗ್ಬಿಡ್ತಾನೆ. ಫಸ್ಟ್ ಹೆಣ್ಮಕ್ಳಿಗೆ ಗೊತ್ತಾಯಿತು ಅಂದರೆ, ಯಾಕಂದರೆ ಹೆಚ್ಚಿನ ಇದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟೆಲ್ಲ ಆಕೆಗೆ ಗೊತ್ತಾಯ್ತು ಅಂದರೆ, ನೀನು ನನ್ನ ಮದುವೆ ಆಗಿ ನನ್ನ ಮಗನಿಗೆ ಏಡ್ಸ್ ಬಂತು ಅಂತಾರೆ. ಈ ಥರ ಆದಾಗ ಆಕೆ ಹೆಣ್ಣು ಏನು ಮಾಡಬೇಕು? ಈ ಕಡೆ ತಾಯಿ ಮನೆಗೂ ಹೋಗ್ಲಿಕ್ಕಾಗಲ್ಲ, ಈ ಕಡೆ ಗಂಡನ ಮನೆಗೂ ಹೋಗ್ಲಿಕ್ಕಾಗಲ್ಲ. ಈ ಮಗುನ ಆಕೆ ಡೆಲಿವರಿ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಅಬರ್ಷನ್ ಮಾಡೋಕ್ಕೆ ಯಾರೂ ರೆಡಿ ಇರಲ್ಲ. ಯಾವಾಗ ಒಂದು HIV ಸರ್ಟಿಫಿಕೇಟ್ ಬ್ಲಡ್ ರಿಪೋರ್ಟ್ ತೊಗೊಂಡು ಹೋಗ್ತಾಲೋ ಆಕೆಗೆ ಡಾಕ್ಟರ್ಸ್ ಅಬರ್ಷನ್ ಮಾಡೋಕ್ಕೂ ಹಿಂಜರಿತಾರೆ, ಯಾಕಂದ್ರೆ ಸರ್ಜರೀಸ್ ಆಗಲ್ಲ. ಆದರೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಮಾಹಿತಿ ತಿಳ್ಕೊಂಡು ನಾವು ಆ ಪಾಸಿಟಿವ್ಸ್ ಕೇಂದ್ರಗಳಿಗೆ ಹೋದರೆ, ICTC ಅಥವಾ ART ಕೇಂದ್ರಗಳಿಗೆ ಹೋದರೆ ಆಕೆಗೆ ಡೆಲಿವರಿ ಮಾಡ್ಬೋದು ಮತ್ತು ಆಕೆ ಕೂಡ ಸಕಾರಾತ್ಮಕ ಜೀವನ ಮಾಡ್ಬೋದು. ಈಗ ಪ್ರೆಸೆಂಟ್ ನಮ್ಮ ICTC ಕೇಂದ್ರಗಳಲ್ಲಿ ಮತ್ತು ARTಯಲ್ಲಿ ಕೌನ್ಸಿಲರ್ಸ್ ಮಾತಾಡ್ತಾರೆ. ಆದರೂ ಅವರು ಓದ್ಕೊಂಡು ಬಂದು ತಿಳಿಸಿ ಹೇಳಿರ್ತಾರೆ. ಬಟ್ ಅದೇ ಇದರಲ್ಲಿ ನಮ್ಮ ಪಿಯರ್ ಕೌನ್ಸಿಲಿಂಗ್ ಒಬ್ಬರು ಪಿಯರ್ ಕೌನ್ಸಿಲರ್ ಕೂತ್ಕೊಂಡಾಗ ಆಕೆ ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ಅವು ವ್ಯತ್ಯಾಸ ಬರುತ್ತೆ. ಯಾಕಂದ್ರೆ ನಾನು ಸ್ವತಃ ಆ ಗುಳಿಗೆ ಮಾತ್ರೆಗಳನ್ನ ತಗೊಂಡು ಚೆನ್ನಾಗೇ ಕಾಣ್ತಾ ಇದ್ದಲ್ಲ. ಓಕೆ ಓಕೆ ಸೊ ಇದು ಇದೆ, ಕಲಂಕ ತಾರತಮ್ಯ ಇದೆ. ಆದರೆ ಈಗ ಮಾಹಿತಿ ಹೋಗ್ತಾ ಇದೆ, ಎಲ್ಲರೂ HIV AIDS ಬಗ್ಗೆ ಮಾತಾಡ್ತಾರೆ, ಈವನ್ ಕಾಂಡಮ್ ಬಗ್ಗೆ ಕೂಡ ಮಾತಾಡ್ತಾರೆ. ಬಟ್ ಹೆಂಗಸರಿಗೆ ಅಲ್ಲಿ ಚಾಯ್ಸಸ್ ತುಂಬ ಕಮ್ಮಿ ಇದೆ. ಹೌದು. ಓಕೆ. ಸೊ ಪ್ರವೀಣ್ ಅವರೇ, ಈ ಏಡ್ಸ್ ಅಥವಾ HIV ಇಂದ ದೇಹದ ಮೇಲೆ ಏನೆಲ್ಲ ಪರಿಣಾಮಗಳಾಗುತ್ತೆ, ಅಂದರೆ ದೇಹಕ್ಕೆ ಏನೆಲ್ಲ ತೊಂದರೆಗಳಾಗುತ್ತೆ ಇದರಿಂದ? HIV ಅಂದರೆ ಏನು? ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಅಂದರೆ ನಮ್ದೇನು ರೋಗ ಪ್ರತಿಕಾರ ಶಕ್ತಿ ಮಾಡುವಂಥದ್ದು ಏನು ಒಂದು ಶಕ್ತಿ ಇರುತ್ತೆ, ಆ ಶಕ್ತಿನೇ ವ್ಯಕ್ತಿ ಕಳ್ಕೊಂಡು ಬಿಡ್ತಾನೆ HIV ಇನ್ಫೆಕ್ಷನ್ದಲ್ಲಿ. ಅದರಿಂದ ಅವನಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್, ಅದು ಮಾಮೂಲಿಯಾಗಿ ಇರುವಂಥ ವ್ಯಕ್ತಿಯಲ್ಲಿ ಕಂಡು ಬರದೇ ಇರುವಂಥದ್ದು ಸೋಂಕುಗಳು ಅವನಲ್ಲಿ ಬರ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರುವಂಥದ್ದು ಅಂದರೆ ನಾನು ಹೇಳ್ದಂಗೆ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಬಾಯಲ್ಲಿ ಬರುವಂಥದ್ದು ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಅವನಿಗೆ ವಾಸಿ ಆಗದೆ ಬರುವಂಥದ್ದು ನ್ಯೂಮೋನಿಯಾಸ್ಗಳು ಆಗಿರ್ಬೋದು, ಅಥವಾ ಲೈಂಗಿಕ ಕಾಯಿಲೆಗಳು ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ, ಮೈ ತುಂಬ ಎಲ್ಲ ಕಡೆ ಇನ್ಫೆಕ್ಷನ್ಸ್ಗಳು ಆಗ್ಬೋದು. ಇದೆಲ್ಲ ಕಾಯಿಲೆಗಳನ್ನು ಕೂಡ ಆ ವ್ಯಕ್ತಿಗೆ ಆಗ್ಬಹುದು. ಅಂದ್ರೆ ಇದರಿಂದಾಗಿ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಗಳೆಲ್ಲ ಹೋದಾಗ ಕೆಲವೊಂದು ರೋಗಗಳು ದೇಹಕ್ಕೆ ಬರ್ತಾನೆ ಇರುತ್ತವೆ, ದೇಹ ಕೃಷಿ ಆಗ್ಬಿಡುತ್ತೆ. ಬಟ್ ಅದು ನಾನು ಹೇಳ್ತಾ ಇರೋದು, ಯಾವಾಗ ನಾವು ಯಾವುದೇ ಥರದ್ದು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಆ ಸ್ಟೇಜ್ದಲ್ಲಿ. ಬಟ್ ಇವಾಗ ಸರೋಜ ಅವರು ಹೇಳಿದಾಗೇ ತುಂಬ ನಾವು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಪರವಾಗಿ ತುಂಬಾ ಸರ್ವಿಸ್ಗಳು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಲಭ್ಯವಾಗಿದೆ. ಸುಮಾರು 1,500ಕ್ಕಿಂತ ಜಾಸ್ತಿ ICTC ಸೆಂಟರ್ಗಳಿದ್ದಾವೆ. ಆಲ್ಮೋಸ್ಟ್ ಅದರಲ್ಲಿ ಸುಮಾರು ICTC ಸೆಂಟರ್ಗಳು ಮೊಬೈಲ್ ವ್ಯಾನ್ಗಳಲ್ಲಿ ಕೂಡ ನಾವು ನಡೆಸ್ತಾ ಇದ್ದೀವಿ. ಅದೇ ಥರ 44 ART ಸೆಂಟರ್ಗಳಿದ್ದಾವೆ, ಸುಮಾರು 121 ಲಿಂಕ್ ART ಸೆಂಟರ್ಗಳಿದ್ದಾವೆ. ಸೊ ಆ ಕಾರಣದಲ್ಲಿ ಯಾರಿಗೆ ಒಂದು HIV ಸೋಂಕಾದಾಗ ಅವನು ಹತ್ತಿರವಾದ ART ಸೆಂಟರ್ದಲ್ಲಿ ರಿಜಿಸ್ಟ್ರೇಷನ್ ಪಡೆದ ನಂತರ ಅವನು ಯಾವಾಗ ART ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವನು ಪಾತ್ರ ಆಗಿರ್ತಾನೆ, ಆವಾಗ ಅವನಿಗೆ ART ಟ್ರೀಟ್ಮೆಂಟ್ ಉಚಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಈ ಸ್ಟೇಜು ನಾವು ಪ್ರೊಲಾಂಗ್ ಮಾಡ್ಬೋದು. ಅಂದರೆ ಆ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಆ ವ್ಯಕ್ತಿನ ಆ ಸ್ಟೇಜಿಗೆ ತಲುಪದೇ ಇರುವಾಗೆ ಒಂದು ಲೈಫ್ ಸ್ಪ್ಯಾನನ್ನು ಏನು ಹೇಳ್ತೀವಿ ನಾವು ಹೆಚ್ಚಿಗೆ ಪಡಿಸ್ಬೋದು. ಅದೇ ಥರ ಅವನಿಗೆ ಹೆಲ್ದಿ ಲೈಫ್ ಸ್ಟೈಲನ್ನು ಕೂಡ ನಾವು ಅದರಲ್ಲಿ ಕಲಿಸ್ಕೊಡ್ಬೋದು ಅಂತ ಹೇಳ್ಬೋದು. ಓಕೆ, ಇವಾಗ HIV ಬಗ್ಗೆ ಹಲವಾರು ಕೆಟ್ಟ ನಂಬಿಕೆಗಳಿವೆ. ಸಾಮಾನ್ಯವಾಗಿ ಇವಾಗ ಒಬ್ಬ HIV ಸೋಂಕಿತ ವ್ಯಕ್ತಿ ಹತ್ರ ಬರ್ತಾ ಇದ್ರೆ ದೂರ ಹೋಗೋದು, ಅವನ ಪಕ್ಕದಲ್ಲಿ ಕೂತ್ಕೊಳ್ಳದೆ ಇರೋದು, ಅವನ ಜೊತೆ ಊಟ ಮಾಡದೇ ಇರೋದು, ಅವನ ಜೊತೆ ಮಾತಾಡದೇ ಇರೋದು, ಇಂತಹದ್ದು ಎಷ್ಟೋ ಘಟನೆಗಳನ್ನು, ಎಷ್ಟೋ ಪರಿಸ್ಥಿತಿಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಿಜವಾಗಿಯೂ HIV ಸೋಂಕಿತರ ಒಡನಾಟ ಅಷ್ಟೊಂದು ಅಪಾಯಕರನ ಪ್ರವೀಣ್ ಅವರೇ? ಕೆಲವೊಂದು ತಪ್ಪು ಕಲ್ಪನೆಗಳು ನೀವು ಹೇಳ್ತಿರುವಾಗೆ ಇನ್ನೂ ಕೂಡ ಜನಸಾಮಾನ್ಯದರಲ್ಲಿದೆ. ಆದರೆ HIV ಯಾವುದೇ ಥರ ನಾನು ಹೇಳಿದ್ದು 4 ಪ್ರಕಾರದಿಂದ ಮಾತ್ರ ಬರ್ಬೋದು. ಅದು ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ,
ಇನ್ನೊಬ್ಬರು ಸೋಂಕಿತರಾದ ವ್ಯಕ್ತಿದಿಂದ ಸಿಗುವಂಥದ್ದು ಬ್ಲಡ್ ಅಥವಾ ಬ್ಲಡ್ ಪ್ರಾಡಕ್ಟ್ಸು, ಸೋಂಕಿತರಾದ ತಾಯಿಯಿಂದ ಮಗುಗೆ ಬರುವಂಥದ್ದು ಅಥವಾ ಸೋಂಕಿತ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವುದು ನೀಡಲ್ ಆಗಿರ್ಬೋದು ಅಥವಾ ಯಾವುದು ಬೇರೆ ಇನ್ಸ್ಟ್ರೂಮೆಂಟ್ದಿಂದ ಇನ್ನೊಬ್ಬರ ವ್ಯಕ್ತಿಗೆ ಅದು ಚುಚ್ಚಿದ್ರೆ ಅದರಿಂದ ಮಾತ್ರ ಬರ್ಬೋದು. ಈ 4 ವಿಧಾನ ಬಿಟ್ಟರೆ ಬೇರೆ ಯಾವುದೇ ವಿಧಾನದಿಂದ HIV ಸೋಂಕು ಇನ್ನೊಬ್ಬರ ಕಡೆಯಿಂದ ಒಂದು ಸೋಂಕಿತ ವ್ಯಕ್ತಿ ಕಡೆಯಿಂದ ಇನ್ನೊಬ್ಬರಿಗೆ ಬರೋದು ಸಾಧ್ಯ ಇಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರು ಈಗಾಗಲೇ ತಿಳ್ಕೊಂಡ್ರಿ, ಪ್ರವೀಣ್ ಅವರು ಯಾವೆಲ್ಲ ಕಾರಣದಿಂದ HIV ಸೋಂಕು ಬರಬಹುದು ಅಂತ ಹೇಳಿದ್ರು. HIV ಸೋಂಕಿತ ವ್ಯಕ್ತಿ ನಿಮ್ಮ ಮಧ್ಯೆ ಇದ್ರೆ ಖಂಡಿತ ತಾರತಮ್ಯ ಮಾಡಬೇಡಿ, ಯಾಕಂದರೆ ಆ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯದ ಅವಶ್ಯಕತೆ ಅವರಿಗೆ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.